ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಮನೆಯಲ್ಲಿ ಮಂತ್ಲಿ ಕ್ಲೀನಿಂಗ್ನ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗಾದರೆ ಬನ್ನಿ, ಈಗ ನಾನು ಮಂತ್ಲಿ ಕ್ಲೀನಿಂಗ್ನ ಯಾವ ರೀತಿ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಅಂತ ನೋಡ್ಕೊಂಡು ಬರೋಣ. ಫಸ್ಟಿಗೆ ನಾನಿಲ್ಲಿ ಮನೆಯಲ್ಲಿ ಇರೋವಂಥ ಸ್ಕರ್ಟನ್ ಜೊತೆಗೆ ದಿವಾನ್ ಕವರ್ ಹಾಗೆ ಸೋಫಾ ಕವರ್ನೆಲ್ಲ ತೊಗೊಂಡು ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡೋದಕ್ಕೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಡಸ್ಟೆಲ್ಲ ಕ್ಲೀನ್ ಮಾಡೋದಕ್ಕೂ ಮುಂಚೆನೇ ನಾವು ಈ ರೀತಿ ಸ್ಕರ್ಟನ್ನು ಸೋಫಾ ಜೊತೆಗೆ ಬೆಡ್ ಕವರ್ಸ್ನೆಲ್ಲ ವಾಶ್ ಮಾಡಿ ಡ್ರೈ ಆಗೋದಕ್ಕೆ ಹಾಕಿಬಿಟ್ರೆ ಮನೇನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ, ಜೊತೆಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಫಸ್ಟು ಎಲ್ಲ ಬೆಡ್ ಕವರ್ಸ್ ಹಾಗೆ ಸೋಫಾ ಕವರ್ಸ್ ದಿವಾನ್ ಕವರ್ಸ್ನ ವಾಶ್ ಮಾಡಿ ಒಣ ಹಾಕ್ಬಿಟ್ಟು ನಂತರ ಮನೇನ ಡಸ್ಟೆಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಸಾಮಾನ್ಯವಾಗಿ ನಾವು ಸೋಫಾ ಕವರ್ಸ್ನೆಲ್ಲ ನಾವು ಯಾವುದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೊಳ್ತೀವಿ ಅಲ್ವಾ. ಅದಕ್ಕೋಸ್ಕರ ನಾನು ಫಸ್ಟು ಬಟ್ಟೆಗಳನ್ನ ವಾಶ್ ಮಾಡಿ ಒಣ ಹಾಕ್ಬಿಟ್ಟು ನಂತರ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಮನೆ ಡೀಪ್ ಕ್ಲೀನ್ ಆಗೋ ಅಷ್ಟರಲ್ಲಿ ಸೋಫಾ ಕವರ್ಸ್ ಬೆಡ್ ಕವರ್ಸ್ ಎಲ್ಲನೂ ಕೂಡ ಡ್ರೈ ಆಗಿರುತ್ತೆ. ಆ ರೀಸನ್ಗೋಸ್ಕರನೇ ನಾನು ಫಸ್ಟು ಬಟ್ಟೆಗಳನ್ನ ಒಗೆಯೋಕ್ಕೆ ಹಾಕ್ಬಿಡ್ತೀನಿ. ಈ ಬೆಡ್ ಕವರ್ಗೆ ನಾವು ಪ್ರೊಟೆಕ್ಷನ್ ಕೂಡ ಹಾಕಿರ್ತೀವಲ್ವ, ಅದನ್ನು ನಾನು 3 ಮಂತ್ಸ್ಗೆ ಒಂದು ಸಾರಿ ವಾಶ್ ಮಾಡ್ತೀನಿ. ಅದನ್ನು ಮಂತ್ಲಿ ಒನ್ಸ್ ವಾಶ್ ಮಾಡೋದಿಲ್ಲ. ಪ್ರೊಟೆಕ್ಟರ್ನ ಮಾತ್ರ 3 ಮಂತ್ಸ್ ಒಂದು ಸಾರಿ ವಾಶ್ ಮಾಡಿ ನಂತರ ಅದನ್ನು ಮತ್ತೆ ಯೂಸ್ ಮಾಡ್ತೀವಿ. ಹೀಗೆ ನಾನು ರೂಮ್ಗಳಲ್ಲೂ ಸಹ ಸ್ಕರ್ಟನ್ ಜೊತೆಗೆ ಬೆಡ್ ಕವರ್ಸ್ನೆಲ್ಲ ತೆಗೆದು ವಾಶ್ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಕ್ಲಾತ್ಸ್ನು ನಾನು ವಾಶ್ ಮಾಡಿ ಒಣ ಹಾಕಿ ಕೂಡ ಆಯಿತು. ಇವತ್ತು ಸಂಡೇ ಆಗಿದ್ದರಿಂದ ನನ್ನ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ಅವರು ಕೂಡ ನನಗೆ ಮನೇನ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ನಮ್ಮ ಮನೆಯಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಇದೆ. ಆ ವ್ಯಾಕ್ಯೂಮ್ ಕ್ಲೀನರಿಂದ ನನ್ನ ಹಸ್ಬೆಂಡ್ ಮನೆಯಲ್ಲಿರೋ ಅಂಥ ಕಿಟಕಿ ಅಂದರೆ ಮೆಸ್ಸಿರೋ ಅಂಥ ಕಿಟಕಿ ಇದೆ ನಮ್ಮ ಮನೆಯಲ್ಲಿ, ಅದನ್ನೆಲ್ಲ ವ್ಯಾಕ್ಯೂಮ್ ಕ್ಲೀನರ್ನ ಯೂಸ್ ಮಾಡಿಕೊಂಡು ನನಗೆ ಡೀಪ್ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ನನ್ನ ಹಸ್ಬೆಂಡ್ ಮನೆಯಲ್ಲಿ ವಾಕ್ಯೂಮ್ ಕ್ಲೀನರಿಂದ ವಿಂಡೋನಲ್ಲಿರುವಂಥ ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಕೂಡ ಗೋಡೆನಲ್ಲಿ ಇರೋವಂಥ ಜೇಡ ಡಸ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ವಾಕ್ಯೂಮ್ ಕ್ಲೀನರ್ಗೆ ನಾವು ನೀರನ್ನು ಯೂಸ್ ಮಾಡಿದ್ವಿ. ಕಾರಣ ಇಷ್ಟೇ, ವಾಕ್ಯೂಮ್ ಕ್ಲೀನರ್ ಧೂಳನ್ನು ಒಳಗಡೆ ಎಳ್ಕೊಳ್ಳುತ್ತಲ್ವ, ಆ ಧೂಳು ವಾಪಸ್ ಬರಬಾರ್ದು ಅಂತ ನೀರನ್ನು ನಾವು ಹಾಕ್ಕೊಂಡಿದ್ದೀವಿ. ನೀರನ್ನು ಹಾಕ್ಕೊಂಡಿರೋದ್ರಿಂದ ಧೂಳನ್ನು ಅಬ್ಸರ್ವ್ ಮಾಡುತ್ತೆ. ಹಾಗಾಗಿ ನಾವು ವಾಕ್ಯೂಮ್ ಕ್ಲೀನರ್ಗೆ ನೀರನ್ನು ಹಾಕ್ಕೊಂಡಿದ್ದೀವಿ. ನಾವು ಯಾವಾಗಲೂ ಅಷ್ಟೇ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಫಸ್ಟೇ ಲಿವಿಂಗ್ ಏರಿಯಾನ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ಕಾರಣ ಇಷ್ಟೇ, ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಕುತ್ಕೊಳ್ಳೋದಕ್ಕೆ ಆಗಲಿ ಅಂತ ಫಸ್ಟು ಲಿವಿಂಗ್ ಏರಿಯಾನ ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ. ನಂತರ ನಾವು ರೂಮ್ಗಳು ಕಿಚನನ್ನು ಕ್ಲೀನ್ ಮಾಡ್ಕೊಳ್ತೀವಿ. ಅದೇ ರೀತಿ ಇವತ್ತು ಕೂಡ ಫಸ್ಟು ಲಿವಿಂಗ್ ಏರಿಯಾನ ಕ್ಲೀನ್ ಮಾಡಿಕೊಂಡು ಲಿವಿಂಗ್ ಏರಿಯಾದಲ್ಲಿ ಸೋಫಾಗಳಲ್ಲಿ ಇರೋವಂಥ ಡಸ್ಟ್ನೆಲ್ಲ ನೀಟಾಗಿ ತೆಗೆದು ನಂತರ ಸೋಫಾಗಳು ಎಲ್ಲಿತ್ತೋ ಅಲ್ಲಿಗೆ ಎತ್ತಿಡ್ತಾ ಇದ್ದೀನಿ. ನಾನು ಲಿವಿಂಗ್ ಏರಿಯಾದಲ್ಲಿ ಫ್ಲೋರ್ನಲ್ಲಿ ಇರೋವಂಥ ಡಸ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ರೂಮ್ನಲ್ಲಿ ಜೊತೆಗೆ ಕಿಚನಲ್ಲಿ ಇರೋವಂಥ ಮೆಸ್ಗಳಲ್ಲಿ ಡಸ್ಟನ್ನೆಲ್ಲ ತೆಗಿತಾ ಇದ್ದಾರೆ. ಅಷ್ಟರಲ್ಲಿ ನಾನಿಲ್ಲಿ ಲಿವಿಂಗ್ ಏರಿಯಾನ ನೀಟಾಗಿ ಫ್ಲೋರ್ನಲ್ಲಿ ಇರೋವಂಥ ಕಸನೆಲ್ಲ ಹೊಡ್ಕೊಂಡು ಕ್ಲೀನ್ ಮಾಡಿಕೊಂಡು ಯಾವುದ್ಯಾವುದು ಎಲ್ಲೆಲ್ಲಿತ್ತೋ ಅಲ್ಲಿಗೆ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆಲವೊಂದು ಗಿಡಗಳನ್ನು ಪ್ಲಾಂಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಲಿವಿಂಗ್ ಏರಿಯಾದಲ್ಲಿ ನಾನು ಲಿವಿಂಗ್ ಏರಿಯಾ ಮಾತ್ರ ಅಲ್ಲ ರೂಮ್ಗಳಲ್ಲೂ ಸಹ ಇದೇ ರೀತಿ ಪ್ಲಾಂಟ್ಸ್ನ ಪ್ಲಾಂಟ್ ಮಾಡಿ ಪಾಟಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ಪ್ಲಾಂಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ನಾನು ಕಳೆದ ವಿಡಿಯೋದಲ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು.
ನಾನೀಗ ಲಿವಿಂಗ್ ಏರಿಯಾ ಎಲ್ಲ ಡಸ್ಟ್ ಎಲ್ಲ ತೆಗೆದಿದ್ದಾಯಿತು. ನನ್ನ ಹಸ್ಬೆಂಡ್ ಇನ್ನೂ ರೂಮ್ಗಳಲ್ಲಿ ವಿಂಡೋದಲ್ಲಿ ಇರುವಂಥ ಡಸ್ಟನ್ನು ತೆಗಿತಾ ಇದ್ದಾರೆ. ಹಾಗಾಗಿ ಅವರು ಆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ನಾನು ಲಿವಿಂಗ್ ಏರಿಯಾದಲ್ಲಿ ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಟಿ ವಿ ಯೂನಿಟ್ ಬಂದು ವುಡ್ಡಲ್ಲಿ ಮಾಡಿರೋದ್ರಿಂದ ನಾನು ನೀರಿಂದನೇ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ವಾಟರ್ನ ಹಚ್ಕೊಂಡು ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ತುಂಬ ವಾಟರ್ನ ನಾನಿಲ್ಲ ಅಪ್ಲೈ ಮಾಡ್ತಾ ಇಲ್ಲ. ಬಟ್ ಯಾವುದಾದ್ರೂ ಗ್ಲಾಸ್ ಐಟಮ್ಸ್ ಇದ್ದರೆ ನಾನು ಅದಕ್ಕೆ ಕೊಲಿನ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಇದು ವುಡ್ಡದಾಗಿರೋದ್ರಿಂದ ನಾನು ನೀರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಟಿ ವಿ ಯೂನಿಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಟಿ ವಿನೂ ಕೂಡ ಕೊಲಿನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ತುಂಬಾ ಡಸ್ಟ್ ಇತ್ತು. ಹಾಗಾಗಿ ನಾನು ಒಂದು ನ್ಯೂಸ್ ಪೇಪರ್ಗೆ ಕೊಲಿನ ಹಾಕ್ಕೊಂಡು ಟಿ ವಿನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನ್ನ ಹಸ್ಬೆಂಡ್ ರೂಮ್ನಲ್ಲಿ ವಿಂಡೋದಲ್ಲಿ ಡಸ್ಟನ್ನು ತೆಗಿತಾ ಇದ್ದಾರೆ. ನಾನು ಕಿಚನಲ್ಲಿ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ. ಅವರು ಎಲ್ಲಿ ವಿಂಡೋದಲ್ಲಿ ಡಸ್ಟ್ ಎಲ್ಲ ತೆಗೆದಿದ್ದಾರೋ ಆ ಎಲ್ಲ ಪ್ಲೇಸಲ್ಲೂ ನಾನು ವಾಲಲ್ಲಿರುವಂಥ ಡಸ್ಟ್ ಎಲ್ಲ ರಿಮೂವ್ ಮಾಡಿಕೊಂಡು ಕಸನ ಗುಡಿಸ್ಕೊಳ್ತಾ ಇದ್ದೀನಿ. ಈಗ ಫೈನಲ್ ಆಗಿ ನಮ್ಮ ವ್ಯಾಕ್ಯೂಮ್ ಕ್ಲೀನರ್ ಕೆಲಸ ಮುಗೀತು. ನೋಡ್ತಾ ಇರ್ಬೋದು ಎಷ್ಟು ಡಸ್ಟ್ ಇದೆ ಅಂತ. ಮಂತ್ಲಿ ಒನ್ಸ್ ನಾವು ಈ ರೀತಿ ಕ್ಲೀನ್ ಮಾಡಿಕೊಂಡ್ರೂ ಕೂಡ ಮನೆಯಲ್ಲಿ ಇಷ್ಟು ಡಸ್ಟ್ ಇರುತ್ತೆ. ಯಾಕಂದರೆ ನಮ್ಮ ಮನೆ ಸುತ್ತ ತುಂಬಾ ಮರಗಳಿದ್ದಾವೆ. ಹಾಗಾಗಿ ಮನೆ ಇಷ್ಟು ಡಸ್ಟ್ ಆಗುತ್ತೆ. ಹಾಗಾಗಿ ನಾನು ಮಂತ್ಲಿ ಒನ್ಸ್ ಈ ರೀತಿ ನೀಟಾಗಿ ಮನೇನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ನಂತರ ನಾನು ಫ್ಲೋರ್ನಲ್ಲಿ ಇರೋವಂಥ ಕಸ ಗುಡಿಸೋದಕ್ಕೂ ಮುಂಚೆ ಕಾಟಲ್ಲಿ ಇರೋವಂಥ ಡಸ್ಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಂತರ ಫ್ಲೋರ್ನಲ್ಲಿ ಕಸ ಎಲ್ಲ ಹೊಡ್ಕೊಂಡು ಆ ನಂತರ ಕಾಟಲ್ಲಿ ಇರೋವಂಥ ಡಸ್ಟನ್ನು ಒಂದು ಬಟ್ಟೆನ ತೇವ ಮಾಡಿಕೊಂಡು ಅದರಿಂದ ಡಸ್ಟ್ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನಮ್ಮ ಕಾಟ್ ಸ್ವಲ್ಪ ಡಿಸೈನ್ ಇರೋದ್ರಿಂದ ಡಸ್ಟು ಬೇಗ ಕುತ್ಕೊಳ್ಳುತ್ತೆ. ಹಾಗಾಗಿ ನಾನು ವೀಕ್ಲಿ ಒನ್ಸ್ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ವೀಕ್ಲಿ ಒನ್ಸ್ ಆಗಿಲ್ಲ ಅಂದರೆ 15 ಡೇಸ್ ಒನ್ಸ್ ಆದರೂ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಮನೆಯನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ತಿದ್ದೆ ಅಲ್ವಾ ಅಂತ ಇದನ್ನು ಕೂಡ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮತ್ತೊಂದು ರೂಮಲ್ಲಿರೋಂಥ ಕಾಟನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ವುಡ್ ಕಾಟ್ ಅಲ್ಲ, ಬಟ್ ಸ್ಟಿಲ್ ಇದು ಕೂಡ ಡಸ್ಟ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಕೂಡ ಒಂದು ಬಟ್ಟೆನ ತೇವ ಮಾಡಿಕೊಂಡು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಕಾಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರ ನಾನು ಬೆಡ್ ಟೇಬಲ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾವು ವಾಲಲ್ಲಿರುವಂಥ ಡಸ್ಟ್ ಎಲ್ಲ ತೆಗೆದಿರೋದ್ರಿಂದ ಟೇಬಲ್ ಮೇಲೆಲ್ಲ ಡಸ್ಟ್ ಕುಳ್ತಿರುತ್ತೆ. ಹಾಗಾಗಿ ನಾನು ಟೇಬಲಲ್ಲೂ ಕೂಡ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಾಟ್ನು ಕೂಡ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಸೋಫಾಗಳಲ್ಲೂ ಇರೋವಂಥ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿವಸ ನಾನು ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ನನ್ನ ಹಸ್ಬೆಂಡ್ ಇರ್ತಿರ್ಲಿಲ್ಲ. ಯಾಕಂದರೆ ಅವರು ಕೆಲ್ಸಕ್ಕೆ ಹೊರಟೋಗ್ಬಿಡ್ತಿದ್ರು. ಇವತ್ತು ರಜಾ ಇದ್ದಿದ್ದರಿಂದ, ಯಾಕಂದರೆ ಸಂಡೇ ಅಲ್ವಾ ರಜಾ ಇತ್ತು, ಹಾಗಾಗಿ ಅವರು ಮನೆಯಲ್ಲೇ ಇದ್ದರು. ನನಗೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರು. ಅವ್ರು ಇದ್ದಿದ್ದಕ್ಕೆ ನನಗೆ ರಿಸ್ಕ್ ಅನಿಸಿಲ್ಲ. ಕೆಲಸ ಎಲ್ಲ ಬೇಗನೆ ಮುಗೀತು. ಹಾಗೆ ಒಬ್ಬರೇ ಮನೇನ ಒಂದು ದಿನಕ್ಕೆ ಕ್ಲೀನ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಆದರೆ ನಾನಂತೂ ಮನೇನ ಡೀಪ್ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದೇ ದಿನಕ್ಕೆ ನನಗೆ ಮನೆ ಡೀಪ್ ಕ್ಲೀನಿಂಗ್ ಆಗೋಗ್ಬಿಡಬೇಕು. ಇಲ್ಲಾಂದರೆ ನನಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಮನೇನ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳುವಾಗ ಬೇರೆ ಯಾವುದನ್ನೂ ಕೆಲಸ ಇಟ್ಕೊಳ್ಳೋದಿಲ್ಲ. ಮಾರ್ನಿಂಗ್ ಟಿಫನ್ ಮಾಡ್ಕೊಳ್ತೀನಿ, ಒಟ್ಟಿಗೆ ಅಡುಗೆನ ಮಾಡಿ ಇಟ್ಕೊಳ್ಬಿಡ್ತೀನಿ. ನಂತರ ನಾನು ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ. ಇವತ್ತು ಕೂಡ ಅದೇ ರೀತಿ ನಾನು ಮಾರ್ನಿಂಗೇ ಮಧ್ಯಾಹ್ನ ಲಂಚ್ಗೆ ಜೊತೆಗೆ ಮಾರ್ನಿಂಗ್ ಟಿಫನಿಗೂ ಕೂಡ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಂತರ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಇದ್ದಿದ್ದರಿಂದ ನನಗೆ ಮನೇನ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗಿಲ್ಲ. ತುಂಬ ಸುಲಭವಾಗಿ ಮಾಡಿಕೊಂಡೆ. ಅವರು ತುಂಬಾ ನನಗೆ ಹೆಲ್ಪ್ ಮಾಡಿದ್ರು. ಮನೆಯಲ್ಲಿ ಫ್ಲೋರ್ನಲ್ಲಿ ಇರೋವಂಥ ಡಸ್ಟನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದ ನಂತರ ನಾನು ಒಮ್ಮೆ ಮಾಫಿಂಗ್ ಮಾಡ್ಕೊಂಡು ಬಿಡ್ತಿದ್ದೀನಿ. ಯಾಕಂದರೆ ತುಂಬಾ ಡಸ್ಟ್ ಇದ್ದರೆ ಓಡಾಡೋದಕ್ಕೆ ಹಿಂಸೆ ಅನಿಸ್ತಿರುತ್ತೆ ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಕೂಡ ಆಗುತ್ತೆ. ಹಾಗಾಗಿ ನಾನು ಮನೇನ ಒಮ್ಮೆ ಮಾಫಿಂಗ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಕಿಚನ್ ಕ್ಲೀನಿಂಗ್ನ ಶೇರ್ ಮಾಡ್ಕೊಳ್ತಾ ಇಲ್ಲ. ನಾನು ಇನ್ನೊಂದು ಸಪ್ರೇಟ್ ವ್ಲಾಗ್ನಲ್ಲಿ ಕಿಚನನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಕ್ಲೀನಿಂಗ್ ಮಾಡ್ಕೊಳ್ತೀನಿ ಅಂತ ಶೇರ್ ಮಾಡ್ಕೊಳ್ತೀನಿ. ಮನೆ ಮಾಫಿಂಗ್ ಮಾಡಿದ ನಂತರ ನಾನು ಒಣ ಹಾಕಿರೋವಂಥ ಬಟ್ಟೆನೆಲ್ಲ ತೆಗೆದಿಟ್ಟು ನಂತರ ಸ್ನಾನ ಎಲ್ಲ ಮುಗಿಸಿ ಇವಾಗ ಸ್ಕರ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ಕೆಲವೊಂದು ಡ್ರೈ ಆಗಿರುವಂಥ ಬಟ್ಟೆನ ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡೆ. ಬಟ್ ಈ ಸ್ಕರ್ಟನ್ ಜೊತೆಗೆ ಸೋಫಾ ಕವರ್ಸ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಅಲ್ವಾ ರೆಗ್ಯುಲರ್ ಆಗಿ. ಹಾಗಾಗಿ ಅದನ್ನೆಲ್ಲ ಈಗ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಫಸ್ಟಿಗೆ ರೂಮ್ಗಳಲ್ಲಿ ಸ್ಕರ್ಟನ್ನೆಲ್ಲ ಹಾಕ್ಕೊಂಡು ನಂತರ ನಾವು ಲಿವಿಂಗ್ ಏರಿಯಾದಲ್ಲಿ ಸ್ಕರ್ಟನ್ ಹಾಕ್ಕೊಂಡು ನಂತರ ಬೆಡ್ ಕವರ್ಸ್ ಹಾಗೆ ಸೋಫಾ ಕವರ್ಸ್ನೆಲ್ಲ ಹಾಕ್ಕೊಳ್ತಾ ಇದ್ದೀವಿ. ನಾನು ಆಗಲೇ ಹೇಳ್ದಾಗೆ ನಾನು ಈ ವಿಡಿಯೋದಲ್ಲಿ ಕಿಚನ್ ಕ್ಲೀನಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಕಾರಣ ಇಷ್ಟೇ, ಈಗ ಮಂತ್ ಎಂಡ್ ಆಗಿರೋದ್ರಿಂದ ಗ್ರಾಸರೀಸ್ ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ನಾನು ನೆಕ್ಸ್ಟ್ ಮಂತ್ ಗ್ರಾಸರೀಸ್ನೆಲ್ಲ ರೀಫಿಲ್ ಮಾಡ್ಕೊಳ್ಬೇಕಾದ್ರೆ ಗ್ರಾಸರೀಸ್ನ ನಾನು ಯಾವ ರೀತಿ ರೀಫಿಲ್ ಮಾಡ್ಕೊಳ್ತೀನಿ, ಹಾಗೆ ಕಿಚನನ್ನು ಯಾವ ರೀತಿ ಆರ್ಗನೈಸ್ ಮಾಡ್ತೀನಿ, ಜೊತೆಗೆ ಕ್ಲೀನಿಂಗ್ನ ಯಾವ ರೀತಿ ಮಾಡ್ಕೊಳ್ತೀನಿ ಅನ್ನೋದನ್ನು ಸಪ್ರೇಟ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ.
ನಾನು ಕಿಚನ್ ಕ್ಲೀನಿಂಗ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೇ ಇರೋದಕ್ಕೆ ಇನ್ನೊಂದು ರೀಸನ್ ಕೂಡ ಇದೆ. ಅದೇನಂತ ಅಂದರೆ, ಸಾಮಾನ್ಯವಾಗಿ ನಮ್ಮ ಎಲ್ಲ ಹೆಣ್ಮಕ್ಳಿಗೂ ಅಂದರೆ ಹೌಸ್ ವೈಫ್ಸ್ ಇರ್ಬೋದು ಅಥವಾ ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಕಿಚನ್ ಜೊತೆ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ, ಒಂದು ಎಮೋಷನ್ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಕಿಚನದೇ ಸಪ್ರೇಟ್ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನ್ನಂಥ ಮಿಡ್ಲ್ ಕ್ಲಾಸ್ ಹೌಸ್ ವೈಫ್ ಇರ್ಬೋದು, ವರ್ಕಿಂಗ್ ವುಮೆನ್ಸ್ ಇರ್ಬೋದು, ಕಿಚನನ್ನು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಳ್ಬೋದು, ಪ್ಯಾಂಟ್ರೀಸ್ನ ಯಾವ ರೀತಿ ರೀಫಿಲ್ ಮಾಡ್ಕೊಳ್ಬೋದು, ಹಾಗೆ ಅದನ್ನು ಮಂತ್ಲಿ ಒನ್ಸ್ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು, ಜೊತೆಗೆ ಮೇಂಟೈನಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ನಾನು ಸಪ್ರೇಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಮನೇನ ಮಂತ್ಲಿ ಒನ್ಸ್ ಈ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದ ನಂತರ ಪ್ರತಿದಿನ ನೀಟಾಗಿ ಫ್ಲೋರ್ನೆಲ್ಲ ಗುಡಿಸ್ಕೊಂಡು ಅಲ್ಲಲ್ಲಿ ಅಂದರೆ ವಾಲ್ನಲ್ಲಿ ಅಲ್ಲಲ್ಲಿ ಡಸ್ಟ್ ಏನಾದರೂ ಕಾಣಿಸ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಹಾಗಾಗಿ ನಮ್ಮ ಮನೆ ತುಂಬ ಡಸ್ಟ್ ಇರೋದಿಲ್ಲ. ಬಟ್ ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಂಡಾಗ ಆ್ಯಸ್ ಯೂಶುವಲ್ ಡಸ್ಟ್ ಬಂದೇ ಬರುತ್ತೆ. ಮನೆಯನ್ನೆಲ್ಲ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡಿದ್ದ ನಂತರ, ಜೊತೆಗೆ ಅದನ್ನು ಆರ್ಗನೈಸ್ ಮಾಡಿದ ನಂತರ ನಾನು ಮನೆ ನೋಡೋದಕ್ಕೆ ಹೇಗೆ ಕಾಣ್ತಿದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ದೊಡ್ಡವ್ರು ಹೇಳ್ತಾರೆ, ನಮ್ಮ ಹಳ್ಳಿಗಳ ಕಡೆ ಹೊಟ್ಟೆ ತುಂಬಿದೆಯಾ ಅಂತ ಯಾರೂ ನೋಡೋದಿಲ್ಲ, ಅಂದರೆ ಊಟ ಮಾಡಿದ್ದೇನಾ, ಅವ್ನಿಗೆ ಹಸಿವಿದೆಯಾ ಅನ್ನೋದನ್ನು ಯಾರೂ ಕೇಳೋದಿಲ್ಲ, ಮೇಲೆ ಅವನ ಉಡುಗೆ ತೊಡುಗೆ ಹೇಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾರಲ್ವ. ಅದೇ ರೀತಿ ನಮ್ಮ ಮನೆ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಆಗೋದಿಲ್ಲ, ಮನೆ ಒಳಗಡೆ ನಾವು ಹೇಗೆ ಇಟ್ಕೊಂಡಿದ್ದೀವಿ ಅಂದರೆ ಎಷ್ಟು ಶುದ್ಧವಾಗಿ ಶುಚಿಯಾಗಿ ಇಟ್ಕೊಂಡಿದ್ದೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಹಳ್ಳಿಗಳಲ್ಲಿ ದೊಡ್ಡವರು ಒಂದು ಮಾತನ್ನು ಹೇಳ್ತಾರೆ, ಮನಸ್ಸಿದ್ದಂತೆ ಮಹಾದೇವ ಅಂತ. ಅದೇ ರೀತಿ ಮನೆ ಎಷ್ಟು ಕ್ಲೀನಾಗಿರುತ್ತೋ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ವಿಡಿಯೋ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ಇದೇ ರೀತಿ ನನ್ನ ಚಾನಲ್ನಲ್ಲಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.